ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರಾಮೇಶ್ವರಂ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕ ಬಹಳ 28-35 ವರ್ಷದ ಒಬ್ಬ ಯುವಕ ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟ್ರಲ್ಲಿ ಪ್ರೈವೇಟ್ ಡೇಟ್ ಇಟ್ಕೊಂಡು ಒಂದು ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾನೆ. 1 ಗಂಟೆ ಆದ್ಮೇಲೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟು ಅದು ಒಂದು ಬಾಂಬ್ ಬ್ಲಾಸ್ಟ್, ಲೋ ಇಂಟೆನ್ಸಿವ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇರುವಂತ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಒಂದು ಟೈಮರ್ ಫಿಕ್ಸ್ ಮಾಡಿದ್ದಾರೆ 1 ಗಂಟೆ ಆದ್ಮೇಲೆ ಅಂತೇಳಿ. ಸೊ ಒಂದು 10 ಜನಕ್ಕೆ ಇಂಜೂರ್ ಆಗಿದೆ. ಸ್ವಲ್ಪ ಸೌಂಡ್ ಜಾಸ್ತಿ ಬಂದಿದೆ. ಸೌಂಡ್ ಜಾಸ್ತಿ ಬಂದಾಗ ಸ್ವಲ್ಪ ಕಿವಿಗೆಲ್ಲ ಕೆಲವರಿಗೆಲ್ಲ ಸ್ವಲ್ಪ ಶಾಕ್ ಆಗಿದೆ. ಅಷ್ಟೇ ಬ್ಲಾಸ್ಟ್ ಆಗಿರೋಂಥ ಒಂದು ಸಂದರ್ಭ ಕೂಡ ನಮ್ಮ CCTVಯಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ಆತ ಬಸ್ಸಿಂದ ಬಂದು ಹಿಡಿದಿದ್ದಾನೆ, ಹೋಟ್ಲ್ ಒಳಗಡೆ ಬಂದಿದ್ದಾನೆ, ತಿಂಡಿ ಪ್ರೈವೇಟ್ಲಿ ತೆಗೆದುಕೊಂಡಿದ್ದಾನೆ. ಬಂದು ಪ್ರತಿಯೊಂದು ಮೂಮೆಂಟು ಕೂಡ ಅಲ್ಲಿ ನಮಗೆ ನೋಟಿಸ್ಗೆ ಬಂದಿದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಅವ್ನ ಫೇಶಿಯಲ್ಲು ಮತ್ತೊಂದೆಲ್ಲ ಫೇಶಿಯಲ್ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ರೆಕಾರ್ಡ್ಸಲ್ಲಿ, ಪೊಲೀಸ್ ರೆಕಾರ್ಡ್ಸಲ್ಲಿದೆ. ಪೊಲೀಸ್ ಅವರು ಒಂದು ಸಪ್ರೇಟ್ ಟೀಮ್ ಮಾಡಿದ್ದಾರೆ. ನಮ್ಮ CCB ಅವರು ಇದನ್ನು ದೊಡ್ಡ ಇನ್ವೆಸ್ಟಿಗೇಷನ್ನ ತೆಗೆದುಕೊಂಡಿದ್ದಾರೆ. FSL ಟೀಮ್ ಬಂದಿದೆ, ಬಾಂಬ್ ಸ್ಕ್ವಾಡ್ ಬಂದಿದೆ, CCB ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಡೀಟೈಲ್ ಆಗಿ ಮಾಹಿತಿಯನ್ನು ಯಾವ ಟೈಮ್ ಕೊಡಬೇಕು ಟೈಮ್ ಕೊಡ್ತಾರೆ. ಸೊ ಒಂದೇನಪ್ಪ ಅಂದರೆ ಯಾರು ಡೇಂಜರಲ್ಲಿಲ್ಲ. ನಾನು ಮತ್ತು ಹೋಮ್ ಮಿನಿಸ್ಟರ್ ಇಬ್ಬರು ನಾವು ಕುಡಗಲಲ್ಲಿದ್ದೋ. ನಾನು ಹಾಸನಿದ್ದೆ. ಹಾಸನ್ ಮುಗಿಸಿ ಕುಡಗಲ್ ಬಂದು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೇವೆ. ಬಟ್ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಮತ್ತು ನಮ್ಮ ಬ್ಯಾಂಗ್ಳೂರು ಸಿಟಿ ಸಂಬಂಧಪಟ್ಟಂಥ ಬೇರೆ ಎಲ್ಲ ಆಫೀಸರ್ಸ್ ಸಂಬಂಧಪಟ್ಟವರು ಎಲ್ಲರೂ ಕೂಡ ಅವರೊಂದು ಟೀಮಲ್ಲಿದೆ. 7-8 ಟೀಮ್ ಮಾಡಿದ್ದಾರೆ. 7-8 ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಭಾಳ ಚುರುಕಾಗಿ ನಡೀತಾ ಇದೆ. ನಾವು ಅದನ್ನು ಏನು ಅನ್ನೋದನ್ನ ನಮ್ಮ ಪೊಲೀಸವರು ಮಾಹಿತಿಯನ್ನು ನಿಮಗೆ ಡೀಟೇಲಾಗಿ ಕೊಡ್ತಾರೆ. ಸೊ ಯಾರು ಬೆಂಗಳೂರು ನಗರದಲ್ಲಿ ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ. ನಮಗೆ ಆಲ್ಮೋಸ್ಟ್ ಯಾರು ಏನು ಎತ್ತ ಅನ್ನೋದೆಲ್ಲ ಕಂಪ್ಲೀಟ್ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಬೇರೆ ಟೀಮ್ಸ್ಗೂ ಕೂಡ ಹೊರಗಡೆಯಿಂದ ಬರೋಂಥ ಟೀಮ್ಸ್ ಕೂಡ ಎಲ್ಲ ಮಾಹಿತಿ ಸಮೇತ ಪಂಚನಾಮ ಮಾಡಿ ರೆಕಾರ್ಡ್ಸ್ನೆಲ್ಲ ಕೂಡ ನಾವು ಒದಗಿಸ್ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.